ಪಠ್ಯಪುಸ್ತಕದ ಭೂಗೋಳದ ಮೊದಲ ಪಾಠ, ಪಠ್ಯಪುಸ್ತಕದ 26ನೇ ಪಾಠ ಜಲಗೋಳ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸಗಳು: ಮುಖ್ಯ ಪ್ರಶ್ನೆ 1, ಬಿಟ್ಟಿರೋ ಸ್ಥಳಗಳನ್ನು ಭರ್ತಿ ಮಾಡಿರಿ. ಮೊದಲ ಪ್ರಶ್ನೆ, ಖಂಡಾವರಣ ಪ್ರದೇಶದ ಸರಾಸರಿ ಆಳವು ಡ್ಯಾಶ್ ಆಗಿದೆ. ಉತ್ತರ 100 ಪ್ಯಾದಮ್ಗಳು. ಪ್ರಶ್ನೆ 2, 1 ಪ್ಯಾದಮ್ ಡ್ಯಾಶ್ ಅಡಿಗಳಿಗೆ ಸಮವಾಗಿರುತ್ತದೆ. ಉತ್ತರ 6. ಪ್ರಶ್ನೆ 3, ಪೆಸಿಫಿಕ್ ಸಾಗರದ ಅತ್ಯಂತ ಆಳವಾದ ಸ್ಥಳ ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ. ಉತ್ತರ ಚಾಲೆಂಜರ್ ತೆಗ್ಗು. ಪ್ರಶ್ನೆ 4, ಸಾಗರಗಳ ಸರಾಸರಿ ಲವಣತೆಯ ಪ್ರಮಾಣ ಡ್ಯಾಶ್ ರಷ್ಟಿದೆ. 35/000 ಅಂತಕ್ಕದ್ದನ್ನೇ ಬರೀಬೇಕಿತ್ತು. 5ನೇ ಪ್ರಶ್ನೆ, ಹುಣ್ಣಿಮೆಯ ದಿನಗಳಲ್ಲಿ ಕಂಡು ಬರುವ ಉಬ್ಬರಗಳು ಡ್ಯಾಶ್. ಉತ್ತರ ಗರಿಷ್ಠ ಅಥವಾ ಅಧಿಕ ಉಬ್ಬರಗಳು. ನೆಕ್ಸ್ಟ್ ಇರ್ತಕ್ಕಂಥದ್ದು ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರಿಸಿದಲ್ಲಿ ಜಲಗೋಳ ಎಂದರೇನು ಅಂತ ಒಂದು ಪ್ರಶ್ನೆ ಇದೆ. ಭೂಮೇಲ್ಮೈನ ಶೇಕಡ 70.78% ಭಾಗದಲ್ಲಿ ಅಂದರೆ 361 ದಶಲಕ್ಷ ಕಿಲೋಮೀಟರ್ ಪ್ರದೇಶ ನೀರಿನಿಂದ ಆವರಿಸಿದೆ. ಇದನ್ನೇ ಜಲಗೋಳವೆಂದು ಕರೆಯುತ್ತಾರೆ. 7ನೇ ಪ್ರಶ್ನೆ, ಸಾಗರ ತಳದ ಭೂಸ್ವರೂಪದ 4 ಪ್ರಮುಖ ಭಾಗಗಳನ್ನು ತಿಳಿಸಿ. ಇಲ್ಲಿ ಸಾಗರ ತಳದ ಭೂಸ್ವರೂಪದ 4 ಪ್ರಮುಖ ಭಾಗಗಳೆಂದರೆ ಅದು ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಆಳಸಾಗರ ಮೈದಾನ, ಸಾಗರದ ತಗ್ಗುಗಳು. ಪ್ರಶ್ನೆ 8, ಸಾಗರ ಪ್ರವಾಹಗಳಿಗೂ ಮತ್ತು ಉಬ್ಬರ ಇಳಿತಗಳಿಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿರಿ. ಇಲ್ಲಿ ಸಾಗರ ಪ್ರವಾಹಗಳು 3 ಪ್ರವಾಹಗಳು 3 ಪ್ರಮುಖ ಚಲನೆಗಳನ್ನು ಹೊಂದಿದೆ. ಅವುಗಳೆಂದರೆ ಅಲೆಗಳು, ಪ್ರವಾಹಗಳು ಮತ್ತು ಉಬ್ಬರ ಇಳಿತಗಳು. ಆದರೆ ಈ ಸಾಗರ ಪ್ರವಾಹಗಳು ದಿಕ್ಕಿನಲ್ಲಿ ನಿರಂತರವಾಗಿ ಹರಿತವೆ. ಇವು ಮೇಲೆ ಪ್ರವಾಹಗಳು ಆಗ್ತವೆ. ಈ ಉಬ್ಬರ ಇಳಿತಗಳು ನಿಯತವಾಗಿ ಹೆಚ್ಚಾಗ್ತವೆ ಮತ್ತು ಇಳಿತವೆ. ಇವು ಚಂದ್ರನ ಮತ್ತು ಸೂರ್ಯನ ಗುರುತ್ವಾಕರ್ಷಣೆ, ಭೂಮಿಯ ದೈನಂದಿನ ಚಲನೆಯಿಂದ ಉಂಟಾಗ್ತವೆ. ಮುಂದಿನ ಪ್ರಶ್ನೆ, ಗರಿಷ್ಠ ಉಬ್ಬರ ಮತ್ತು ಕನಿಷ್ಠ ಉಬ್ಬರಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಇಲ್ಲಿ ಗರಿಷ್ಠ ಪ್ರಮಾಣದ ಉಬ್ಬರಗಳು ಭೂಮಿ, ಚಂದ್ರ, ಸೂರ್ಯ ಇವುಗಳು ಒಂದೇ ರೇಖೆಯಲ್ಲಿರುವ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನಗಳಿಂದ ಉಂಟಾಗ್ತವೆ. ಸೂರ್ಯ ಮತ್ತು ಚಂದ್ರ ಇವೆರಡರ ಗುರುತ್ವಾಕರ್ಷಣೆಯಿಂದ ಗರಿಷ್ಠ ಉಬ್ಬರಗಳು ಮಾತ್ರ ಕಂಡುಬರ್ತವೆ. ಈ ಕನಿಷ್ಠ ಉಬ್ಬರಗಳು ವೃದ್ಧಿ, ಚಂದ್ರ ಮತ್ತು ಅರ್ಧಾತಿಥ್ಯ ಚಂದ್ರನ ದಿನಗಳಲ್ಲಿ ಮಾತ್ರ ಕಂಡು ಬರ್ತದೆ. ಈ ಕನಿಷ್ಠ ಉಬ್ಬರಗಳ ಸಮಯದಲ್ಲಿ ಭೂಮಿ ಮತ್ತು ಸೂರ್ಯ ಸರಳ ರೇಖೆಯಲ್ಲಿದ್ದು ಮತ್ತೆ ಚಂದ್ರನು ಭೂಮಿಗೆ ಲಂಬವಾಗಿರ್ತಾನೆ ಅಂತಕ್ಕಂಥ ಅಂಶಗಳನ್ನು ಈ ಪ್ರಶ್ನೆಯ ಉತ್ತರಗಳಲ್ಲಿ ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಸಾಗರಗಳನ್ನು ನಾವು ಏಕೆ ಸಂರಕ್ಷಿಸಬೇಕು? ಉತ್ತರ: ಈ ಕೆಳಗಿನ ಕ್ರಮಗಳನ್ನು ಕೈಗೊಂಡು ನಾವು ಸಾಗರಗಳನ್ನು ರಕ್ಷಿಸಬಹುದು ಅಂತ ಕೇಳಿದ್ದಾರೆ. ಮೊದಲೇದು, ಸಾಗರಗಳ ಮೂಲಕ ಹಡಗುಗಳಲ್ಲಿ ಕಚ್ಚಾ ತೈಲವನ್ನು ಸಾಗಿಸುವ ಬದಲು ಕೊಳವೆ ಮಾರ್ಗಗಳ ಮೂಲಕ ಸಾಗಿಸಬೇಕು. 2, ಅನುಹಿಂದನ ತ್ಯಾಜ್ಯ ವಸ್ತುಗಳನ್ನು ಸಾಗರಗಳಿಗೆ ಹಾಕುವುದನ್ನು ತಡೆಗಟ್ಟಬೇಕು. ತೀರದ ಪ್ರದೇಶಗಳಲ್ಲಿರುವ ತೈಲ, ರಾಸಾಯನಿಕ ಕೈಗಾರಿಕೆಗಳಿಂದ ಮಾಲಿನ್ಯ ಉಂಟಾಗದಂತೆ ಕ್ರಮ ಕೈಗೊಳ್ಳಬೇಕು. ಬಂದರು ಹಾಗೂ ಹಡಗು ತಾಣಗಳಲ್ಲಿ ತ್ಯಾಜ್ಯ ವಸ್ತುಗಳನ್ನು ಎಸೆಯುವುದನ್ನು ನಿಯಂತ್ರಿಸಬೇಕು. ತೀರಗಳಲ್ಲಿ ಅದಿರು ಸಂಗ್ರಹಣೆ, ಗಣಿಗಾರಿಕೆ ಮೊದಲಾದವುಗಳನ್ನು ನಿಯಂತ್ರಿಸಬೇಕು. ಈ ಕರಾವಳಿಯ ಮರಳು ದಂಡೆಗಳನ್ನು ಬೀಚ್ಗಳಲ್ಲಿ ಅಹಿತಕರ ಚಟುವಟಿಕೆಗಳಿಂದ ರಕ್ಷಣೆಯನ್ನು ಕೊಡಬೇಕು. ಮುಂದೆ ಹೊಂದಿಸಿ ಬರೆಯಿರಿ ಅಂತ ಇದೆ. ಆಲ್ರೆಡಿ ಹೊಂದಿಸಿ ಬರೆದಿದ್ದೀವಿ. ಪ್ಯಾದಮ್ ಉತ್ತರ ಬರ್ತದ ಸಾಗರದ ಅಳತೆಯ ಮಾನ, OACO ಶೀತಸಾಗರ ಪ್ರವಾಹ, ಗಲ್ಫ್ ಸ್ಟ್ರೀಮ್ ಅಮೆರಿಕಾದ ಪೂರ್ವ ಕರಾವಳಿ, ಸಮುದ್ರ ತೀರಗಳು, ಆಳಸಾಗರ ಮೈದಾನ, ಅಗುಲ್ಲಾಸ್ ಪ್ರವಾಹ, ಹಿಂದೂ ಮಹಾಸಾಗರದ ಪ್ರವಾಹ ಅಂತ ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆಗಳಲ್ಲಿ ಕೆಳಗಿನವುಗಳನ್ನು ಅರ್ಥೈಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇದು ಖಂಡಾವರಣ ಇಳಿಜಾರು. ಇಲ್ಲಿ ಇದು ಸಾಗರ ತಳದ 2ನೇ ಭಾಗವಾಗಿದ್ದು ಕಡಿದಾದ ಇಳಿಜಾರಿನಿಂದ ಕೂಡಿದೆ. ಇದರಲ್ಲಿ ಸಾಗರದ ಕಂದರಗಳು ಕಂಡುಬರುತ್ತವೆ. ನೆಕ್ಸ್ಟ್ ಲವಣತೆ ಅಂತ ಇದೆ. ಇಲ್ಲಿ ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಕರಗಿರುವ ಉಪ್ಪಿನಾಂಶಗಳ ಪ್ರಮಾಣಗಳನ್ನು ಲವಣತೆ ಅಂತ ಕರೀತಾರೆ. ನೀರಿನಲ್ಲಿ ಹೆಚ್ಚು ಲವಣಾಂಶ ಕಂಡುಬರೋದ್ರಿಂದ ಸಮುದ್ರ ಹಾಗೂ ಸಾಗರದ ನೀರು ಉಪ್ಪಾಗಿ ಕಂಡುಬರ್ತದೆ. ಮುಂದಿನ ಪ್ರಶ್ನೆ, ಉಷ್ಣ ಮತ್ತು ಶೀತಸಾಗರ ಪ್ರವಾಹಗಳು. ಇಲ್ಲಿ ಉಷ್ಣಸಾಗರ ಪ್ರವಾಹಗಳು ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಪ್ರಾರಂಭವಾಗ್ತವೆ, ಧ್ರುವೀಯ ಪ್ರದೇಶಗಳ ಕಡೆಗೆ ಹರಿತವೆ. ಅದೇ ಥರ ಶೀತಸಾಗರ ಪ್ರವಾಹಗಳು ಧ್ರುವ ಪ್ರದೇಶಗಳಲ್ಲಿ ಪ್ರಾರಂಭವಾಗಿ ಸಮಭಾಜಕ ವೃತ್ತದ ಕಡೆಗೆ ಹರಿತವೆ. 19ನೇದಿತ್ತು ಅಧಿಕ ಭರತ ಮತ್ತು ಕನಿಷ್ಠ ಭರತ. ಸೂರ್ಯ, ಚಂದ್ರ, ಭೂಮಿ ಇವುಗಳು ಒಂದೇ ಸರಳ ರೇಖೆಯ ಮೇಲಿರುವ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಸಾಗರ ಹಾಗೂ ಸಮುದ್ರಗಳಲ್ಲಿ ಅಧಿಕ ಭರತಗಳು ಅಂದರೆ ಗರಿಷ್ಠ ಪ್ರಮಾಣದ ಉಬ್ಬರಗಳು ಉಂಟಾಗ್ತವೆ. ವೃದ್ಧಿ ಚಂದ್ರ ಮತ್ತು ಅರ್ಧಾತಿಥ್ಯ ಚಂದ್ರನ ದಿನಗಳಲ್ಲಿ ಕನಿಷ್ಠ ಭರತಗಳು ಅಂದರೆ ಕನಿಷ್ಠ ಉಬ್ಬರಗಳು ಕಂಡುಬರ್ತವೆ. ಮುಂದೆ ಬೈಗುಲ್ಲ ಪ್ರವಾಹ ಅಂತ ಇದೆ.
ಈ ಬೈಗುಲಾ ಪ್ರವಾಹ ಶೀತ ಪ್ರವಾಹವಾಗಿದೆ. ಇದು ದಕ್ಷಿಣ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳಲ್ಲಿ ಒಂದಾಗಿದೆ. ಉಬ್ಬರವಿಳಿತಗಳು. ಸಮುದ್ರ ಅಥವಾ ಸಾಗರದ ನೀರಿನ ಮಟ್ಟ ನಿಯಮಿತವಾಗಿ ಹೆಚ್ಚಾಗೋದು ಹಾಗೂ ಇಳಿಯುವುದನ್ನು ಉಬ್ಬರವಿಳಿತ ಅಂತ ಕರಿತೀವಿ. ಇನ್ನು ಕೆಲವೊಂದಿಷ್ಟು ನೆನಪಿನಲ್ಲಿಡಬೇಕಾದ ಅಂಶಗಳಂತ ಕೊಟ್ಟಿದ್ದಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು, ಖಾರಿ ನೆನಪಿಟ್ಕೊಡ್ರಿ. ಇದು ಸಾಗರ ಅಥವಾ ಸಮುದ್ರದ ಕಿರಿದಾದ ನೀಳ ಭಾಗವಾಗಿದ್ದು ಭೂಭಾಗದೊಳಗೆ ಚಾಚಿರ್ತದೆ. ಇವುಗಳು ಸಮುದ್ರಕ್ಕಿಂತ ಚಿಕ್ಕದಾಗಿದ್ದು ಗಾತ್ರ, ಆಕಾರ ಮತ್ತು ಆಳದಲ್ಲಿ ಒಂದರಿಂದ ಮತ್ತೊಂದು ವ್ಯತ್ಯಾಸದಿಂದ ಕೂಡಿರ್ತವೆ. ಉದಾಹರಣೆಗೆ ಮನ್ನಾರ್ ಖಾರಿ, ಪರ್ಷಿಯನ್ ಖಾರಿ, ಮೆಕ್ಸಿಕೋ ಖಾರಿ. ಲವಣತೆ. ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಕರಗಿರುವ ಉಪ್ಪಿನಾಂಶಗಳ ಪ್ರಮಾಣಗಳನ್ನು ಲವಣತೆ ಅಂತ ಕರಿತೀವಿ. ನೀರಿನಲ್ಲಿ ಲವಣಾಂಶ ಹೆಚ್ಚು ಕಂಡು ಬರುವುದರಿಂದಲೇ ಸಮುದ್ರ ಹಾಗೂ ಸಾಗರದ ನೀರು ಉಪ್ಪಾಗಿರುತ್ತದೆ. ಉಷ್ಣ ಪ್ರವಾಹಗಳು, ಉಷ್ಣಸಾಗರ ಪ್ರವಾಹಗಳು ಇವುಗಳು ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಪ್ರಾರಂಭವಾಗಿ ಉಪಧ್ರುವೀಯ ಪ್ರದೇಶಗಳ ಕಡೆಗೆ ಹರಿತವೆ. ಇನ್ನು ಕ್ಯುರೋಸಿವೋ ಪ್ರವಾಹ ಅಂದರೆ ಪೆಸಿಫಿಕ್ ಸಾಗರದ ಪ್ರವಾಹಗಳ ವಿಭಾಗದ ಅಡಿಯಲ್ಲಿ ಉತ್ತರ ಪೆಸಿಫಿಕ್ ಸಾಗರದ ಪ್ರವಾಹಗಳ ವಿಧಗಳಲ್ಲಿ ಉಷ್ಣಸಾಗರ ಪ್ರವಾಹಗಳ ಒಂದು ವಿಧವೇ ಪೂರ್ವಸಿವೋ ಪ್ರವಾಹ. ಪ್ರವಾಹದ ಉಬ್ಬರಗಳು. ಸಮುದ್ರ ಅಥವಾ ಸಾಗರದ ನೀರಿನ ಮಟ್ಟ ನಿಯಮಿತವಾಗಿ ಹೆಚ್ಚಾಗ್ತದೆ ಹಾಗೂ ಇಳಿಯೋದಕ್ಕೆ ಉಬ್ಬರವಿಳಿತ ಅಂತ ಕರಿತೀವಿ. ಈ ಉಬ್ಬರವಿಳಿತಗಳಲ್ಲಿ ಎರಡು ಪ್ರಕಾರಗಳು, ಒಂದು ಏರುಬ್ಬರ, ಇನ್ನೊಂದು ಇಳಿಯುಬ್ಬರ. ಇನ್ನು ಕಡೆಯದಾಗಿ ಉಬ್ಬರವಿಳಿತ ಶಕ್ತಿ ಅಂತ ಒಂದು ಬರ್ತದೆ. ಇಲ್ಲಿ ಉಬ್ಬರವಿಳಿತಗಳಿಗೆ ಮುಖ್ಯ ಕಾರಣ ಏನಂದ್ರೆ ಚಂದ್ರನ ಗುರುತ್ವಾಕರ್ಷಣ ಶಕ್ತಿ, ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ, ಭೂಮಿಯ ದೈನಂದಿನ ಚಲನೆ ಮತ್ತು ಭೂಮಿಯ ಕೇಂದ್ರಾಪಗಮನ ಶಕ್ತಿ. ಈ ಸೂರ್ಯ ಮತ್ತು ಚಂದ್ರ ಇವೆರಡರ ಒಟ್ಟು ಗುರುತ್ವ ಶಕ್ತಿಯಿಂದ ಗರಿಷ್ಠ ಉಬ್ಬರಗಳು ಗರಿಷ್ಠವಾಗಿರುವಂತೆ ಇಳಿ ಉಬ್ಬರಗಳ ಪ್ರಮಾಣವು ಸಹ ಗರಿಷ್ಠ ಆಗಿರ್ತದೆ. ಈ ಕನಿಷ್ಠ ಉಬ್ಬರಗಳ ಸಮಯದಲ್ಲಿ ಭೂಮಿ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿದ್ದು ಚಂದ್ರನು ಭೂಮಿಗೆ ಲಂಬವಾಗಿರ್ತಾನೆ. ಈ ರೀತಿಯ ಉಬ್ಬರಗಳಲ್ಲಿ ಏರುಬ್ಬರ ಹೆಚ್ಚಾಗಿರೋದಿಲ್ಲ, ಇಳಿಯುಬ್ಬರವು ಕಡಿಮೆ ಆಗೋದಿಲ್ಲ. ಇಷ್ಟಿತ್ತು 8ನೇ ತರಗತಿಯ ಸಮಾಜ ವಿಜ್ಞಾನದ 26ನೆಯ ಪಾಠ ಜಲಗೋಳ ಪಾಠದ ಪ್ರಶ್ನೋತ್ತರ. ಹಿಂದಿನ ಪಾಠದ ಪ್ರಶ್ನೋತ್ತರ ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅನ್ನೋದನ್ನು ಪ್ಲೇಲಿಸ್ಟ್ ಲಿಂಕನ್ನು ಒತ್ತಿ. ಸೊ ವಿಶೇಷವಾಗಿ ನಮ್ಮದೇ ಆಗಿರ್ತಕ್ಕಂಥ ವಾಟ್ಸಪ್ ಚಾನಲ್ ಅದೇ ಮತ್ತು ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ದಯಮಾಡಿ ತಾವೆಲ್ಲರೂ ಕೂಡ ಹೆಚ್ಚು ವಿಡಿಯೋಗಳನ್ನು ಲೈಕ್, ಶೇರ್, ಎಲ್ಲ ವಿಷಯದಲ್ಲಿಯೂ ಕೂಡ ಕ್ವಶನ್ ಆನ್ಸರ್ಸ್ ಇದಾವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಸಿಗುವ.